ಬೆಂಗಳೂರು ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನಲ್ಲಿ ಮೊನ್ನೆ 4ನೇ ತಾರೀಕು ತಾತಯ್ಯನ ಮಠ ಅಂತ ಹೇಳಿ ನಮ್ಮ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಲ್ಲಿ ಒಂದು ಮಾದೇಶ್ ಅಂತ ಹೇಳಿ ಒಂದು ಸಿಗರೇಟ್ ಮತ್ತು ಟೀ ಸ್ಟಾಪ್ ನಡೆಸೋಂಥ ಒಂದು ವ್ಯಾಪಾರಿನ ಮನೆ ಒಳಗಡೆ ಕತ್ತು ಕೊಯ್ದು ಒಂದು ಮರ್ಡರ್ ಮಾಡಿರ್ತಾರೆ. ಒಂದು ಸ್ಕೂಟ್ರಲ್ಲಿ ಬಂದು ಮಾಡೋಗಿದ್ದಾರೆ ಮತ್ತು ಅಲ್ಲಿರೋಂಥ ಪಬ್ಲಿಕ್ ಅವ್ರನ್ನ ನೈಬರ್ಸು ಸಹ ತಡೆಯೋಕ್ಕೆ ಹೋಗಿದ್ದಾರೆ. ಆವಾಗ ಅವ್ನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ನಲ್ಲಿ ರಿಜಿಸ್ಟರ್ ಮಾಡಿ ACP ಸತೀಶ್ ಅವರು ಮತ್ತು ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಇನ್ಸ್ಪೆಕ್ಟ್ರು ಮತ್ತು ಇನ್ನೊಬ್ಬರು PI ಬೇಗೂರು ಇವ್ರು ಮೂರನೇ ಒಂದು ತಂಡ ಹಾಕಿ ಆ ಕೇಸನ್ನ ನಾವು ಬೆನ್ನತ್ವಿ ಕೆಲಸ ಮಾಡ್ತಾಯಿದ್ವಿ ಮಾದೇಶ್ ತಾದ್ಮೇಲೆ. ಅದಾದ ನಂತರ ತಿರ್ಗಾ ನಮಗೆ 6ನೇ ತಾರೀಕು ಅಂದರೆ ಒಂದು ದಿನದ ನಂತರ ಬಾಳಪ್ಪ ರೆಡ್ಡಿ ಅಂಥೇಳಿ ಅವರು ಜಿಗಣಿ ಆನೇಕಲ್ ತಾಲೂಕು ಜಿಗಣಿನಲ್ಲಿ ಒಂದು ಶೆಡ್ ಕಟ್ಟಿಸ್ತಾ ಇರ್ತಾರೆ. ಆ ಶೆಡ್ ಕಟ್ಟಿ ಹೋದವರು ಮನೆಗೆ ಊಟಕ್ಕೆ ಬರಲ್ಲ ಮತ್ತು ರಾತ್ರಿ ಎಲ್ಲ ಹುಡುಕ್ತು ಸಹ ಅವರು ಮನೆಗೆ ಬಂದಿರಲ್ಲ ಮತ್ತು ಅವ್ರ ಫೋನ್ ಸ್ವಿಚ್ ಆಫ್ ಆಗಿರುತ್ತಂತ ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ. ಯಾಕಂದರೆ ಒಂದು ಬಯೋಕಾನ್ ಹತ್ರ ಒಂದು ಫ್ಯಾಕ್ಟ್ರಿ ಇದೆ. ಅವರ ಮಗ ಬಂದು ನಮಗೊಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ. ಸೊ ರಾತ್ರಿಯೇ ನಾವು ಮಿಸ್ಸಿಂಗ್ ಕೇಸನ್ನ ರಿಜಿಸ್ಟರ್ ಮಾಡಿದ್ವಿ. ತನಿಖೆ ಕೈಗೊಂಡು ನಮ್ಮ ಪೊಲೀಸ್ ಟೀಮ್ಸ್ ನಮ್ಮ ಸೋಮಶೇಖರ್ ಅವರು ಮತ್ತು ACP ಸತೀಶ್ ಅವರು ನಾವೆಲ್ಲ ಮಾನಿಟರ್ ಮಾಡಿ ಹುಡುಕ್ತಾ ಇರೋ ಸಂದರ್ಭದಲ್ಲಿ ನಮಗೆ ರಾತ್ರಿ ಯಾವುದೂ ಕ್ಲೂ ಸಿಕ್ಕಿರಲ್ಲ. ಬೆಳಗಿನ ಜಾವ 8 ನೆಕ್ಸ್ಟ್ ಮಾರನೇ ದಿನ ಅಂದರೆ 7ನೇ ತಾರೀಕು ಏಳನೇ ತಾರೀಕು ನಿನ್ನೆ ಒಂದು 8:25ಗೆ ಒಂದು ಕರೆ ಬರುತ್ತೆ ಇಂಗ್ಲೀಷಲ್ಲಿ. 8:50 ಟೈಮ್ಗೆ ಕರೆ ಬಂದು ನಿಮ್ಮ ಡ್ಯಾಡಿ ನಾನು ಇಂಗ್ಲೀಷಲ್ಲಿ ನಾವು ಕಿಡ್ನ್ಯಾಪ್ ಮಾಡಿದ್ವಿ, 2 ಕೋಟಿ ರೂಪಾಯಿ ಹಣನ ರೆಡಿ ಮಾಡ್ಕೊಳ್ಳಿ, ಆಫ್ಟರ್ 2 ಡೇಸ್ ಐ ವಿಲ್ ಕಾಲ್ ಅಂಥೇಳಿ ಒಂದು ಕಾಲ್ ಬರುತ್ತೆ. ಸೊ ಅವರು ಕುಟುಂಬಸ್ಥರು ಗಾಬರಿ ಬಂದು ಇಮಿಡಿಯೇಟ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಈ ವಿಷಯವನ್ನು ನಾವು ಮಾನ್ಯ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಸಿಮಂತ್ ಕುಮಾರ್ ಸಿಂಗ್ ಸಾಹೇಬ್ರಿಗೆ, ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಮಾನಸ್ ಸಾಹೇಬ್ರಿಗೆ ತಿಳಿಸ್ತೀವಿ. ಆಮೇಲೆ ಇಮಿಡಿಯೇಟ್ಲಿ ಈ ಪ್ರಕ್ರಿಯೆಯನ್ನು ಗಂಭೀರವಾಗಿ ತಗೊಂಡಂಥ ಕಮಿಷನರ್ ಸಾಹೇಬರು ಇಮಿಡಿಯೇಟ್ಲಿ CCB ಬೆಂಗಳೂರು CCB ಅವ್ರನ್ನ ಅಜಯ್ ಹಿಲೋರಿ ಅವರ ನೇತೃತ್ವದಲ್ಲಿ ಅವರ ಒಂದು ಟೆಕ್ನಿಕಲ್ ತಂಡ ಸಹ ನಾವು ಬಂದು ನಾವು ಕಿಡ್ನ್ಯಾಪ್ ಕೇಸು ನಾವು ಬೆನ್ನದಿದ್ವಿ. ಸೊ ಒಂದು ಟೆಕ್ನಿಕಲ್ ಆಧಾರದ ಮೇಲೆ ಈ ಮಾದೇಶನ್ನು ಏನು ಮರ್ಡರ್ ಮಾಡಿದ್ದಾರೆ ಮತ್ತು ಬಾಳಪ್ಪನ ಕಿಡ್ನ್ಯಾಪ್ ಮಾಡಿರೋದು ಒಂದೇ ವ್ಯಕ್ತಿ ಅಂತ ನಿನ್ನೆ ನಮಗೆ ಗೊತ್ತಾಗಿ ಆ ವ್ಯಕ್ತಿನ ಅರೆಸ್ಟ್ ಮಾಡೋದಕ್ಕೆ ನಾವು ವಿಶೇಷ ತಂಡಗಳನ್ನ ತಗೊಂಡು ಮಾಡಿ ಇವತ್ತು ಮಧ್ಯಾಹ್ನ ಅವರನ್ನು ನಾವು ಇಲ್ಲಿ ಹೆಬ್ಬಗೋಡಿನಲ್ಲಿ ಆ ವ್ಯಕ್ತಿನ ಐಡೆಂಟಿಫೈ ಮಾಡಿ ನಮಗಿರೋಂಥ ಮೇಲೆ ಅವನ್ನ ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಮಾಡಿದ ನಂತರ ವಿಚಾರಣೆಯಲ್ಲಿ ಯಾರು ಬಾಳಪ್ಪ ಅವ್ರನ್ನ ಆವತ್ತು ಕಿಡ್ನ್ಯಾಪ್ ಮಾಡಿದ ದಿನವೇ ಇನ್ನೊಂದು ಕಾರಲ್ಲಿ ತಗೊಂಡೋಗಿ ಆವತ್ತು ಅವ್ರನ್ನ ಹಣಕ್ಕೋಸ್ಕರ ಕಿಡ್ನ್ಯಾಪ್ ಮಾಡೋ ಸಂದರ್ಭದಲ್ಲಿ ಅವ್ರು ರೆಸಿಸ್ಟೆನ್ಸ್ ತೋರಿಸೋ ಉದ್ದೇಶಕ್ಕೋಸ್ಕರ ಅವ್ರನ್ನ ಕಾರಲ್ಲೇ ಮರ್ಡರ್ ಮಾಡಿದ್ದಾರೆ. ಕಾರಲ್ಲಿ ಮರ್ಡರ್ ಮಾಡಿ ಒಂದು ದಿನ ಅವರು ವೆಯ್ಟ್ ಮಾಡಿ ಆ ನೈಟ್ ಹೊಸೂರು ತಮಿಳುನಾಡಿನ ಹೊಸೂರು ಫಾರೆಸ್ಟಲ್ಲಿ ಬಾಡಿನ ಡಿಸ್ಪೋಸ್ ಮಾಡಿ ಏನೋ ಗೊತ್ತಿಲ್ಲ ನಿಂತಿದ್ದಾರೆ. ಸೊ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದ ಬೆಂಗಳೂರು ಸಿಟಿ ಪೊಲೀಸು ಎಲ್ಲ ಆಯಾಮಗಳ ತನಿಖೆ ಮಾಡಿ ಆರೋಪಿನ ಯಶಸ್ವಿಯಾಗಿ ಬಂಧನೆ ಮಾಡಿತ್ತು. ಬಟ್ ಈಗ ಇವತ್ತು ಆರೋಪಿನ ಕರ್ಕೊಂಡೋಗಿ ಅವನೇನು ಉಪಯೋಗಿಸಿದಂಥ ಒಂದು ಆಯುಧವನ್ನು ರಿಕವರಿ ಮಾಡೋ ಸಂದರ್ಭದಲ್ಲಿ ನಮ್ಮ ಹೆಡ್ ಕಾನ್ಸ್ಟೇಬಲ್ ಅಶೋಕ್ ಅವ್ರಿಗೆ ಇಲ್ಲಿ ನಮ್ಮ ಬೊಮ್ಮಸಂದ್ರದ ಸ್ಮಶಾನದ ಹತ್ರ ಇದೇ ವೆಪನ್ ಇದೆ ಅಂತ ಹೇಳಿದಾಗ ಸಾಕ್ಷ್ಯಾಧಾರಗಳನ್ನು ಕರ್ಕೊಂಡು ಸಂಗ್ರಹಿಸೋ ಸಂದರ್ಭದಲ್ಲಿ ಅವರು ನಮ್ಮ ಹೆಡ್ ಕಾನ್ಸ್ಟೇಬಲ್ ಮೇಲೆ ಡ್ಯಾಗರಿಂದ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇನ್ಸ್ಪೆಕ್ಟರ್ ಮೇಲೂ ಸಹ ಅಲ್ಲಿರುವಂಥ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾನೆ. ಅವರು ಶರಣಾಗತಿ ಆಗೋದಕ್ಕೆ ಪೊಲೀಸರು ಸೂಚಿಸಿದರು, ಕೇಳಿಲ್ಲ. 2 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದ್ದಾರೆ, ಅವರನ್ನು ಬಗ್ಲಿಲ್ಲ. ಹಾಗಾಗಿ ಕರ್ತವ್ಯ ನಮ್ಮ ಸಿಬ್ಬಂದಿಯ ಪ್ರಾಣ ಉಳಿಸೋಗೋಸ್ಕರ ನಮ್ಮ ಇನ್ಸ್ಪೆಕ್ಟರ್ ಸೋಮಶೇಖರ್ ಅವರು ಅವರ ಎಡಗಾಲಿಗೆ 1 ಸುತ್ತು ಮತ್ತು ಬಲಗಾಲಿಗೆ 1 ಸುತ್ತು 2 ಸುತ್ತು ಫೈರ್ ಮಾಡಿ ಅವನ ಆರೋಪಿ ರವಿ ಪ್ರಸಾದ್ ರೆಡ್ಡಿ ವಯಸ್ಸು ಸುಮಾರು 45 ವರ್ಷ, ಇಲ್ಲೇ ನಮ್ಮ ವಿನಾಯಕ ನಗರ ಅಂಥೇಳಿ ನಮ್ಮ ಹೆಬ್ಬಗೋಡಿ ಲಿಮಿಟ್ಸ್ ಇದ್ದಾರೆ.